ರೋಟರಿ ಕ್ಲಬ್ ಆಫ್ ಮದ್ದೂರು ಪ್ರಾಯೋಜಿತ ನೂತನ ರೋಟರಿ ಮಾಂಡವ್ಯ ಕ್ಲಬ್ನ ನೂತನ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತು ಸದಸ್ಯರ ಪದಗ್ರಹಣ ಸಮಾರಂಭ ಮಂಡ್ಯ ಹೊಸಬೂದನೂರು ಗೇಟ್ ಬಳಿ ಇರುವ ಲೆಮನ್ ಗ್ರಾಸ್ ಹೋಟೆಲ್ನಲ್ಲಿ ಜರುಗಿತು. ಬಳಿಕ ಕಾರ್ಯಕ್ರಮವನ್ನು ರೋಟೇರಿಯನ್ ಡಾಕ್ಟರ್ ಎಲಿಜಬೆತ್ ಚೆರಿಯನ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 120 ವರ್ಷದ ಐತಿಹಾಸಿಕ ರೋಟರಿ ಸಂಸ್ಥೆ ವಿಶ್ವವಿಖ್ಯಾತ ಸಂಸ್ಥೆಯಾಗಿದೆ. ಈ ರೋಟರಿ ಸಂಸ್ಥೆಗೆ ಇಂದು ನೀವೆಲ್ಲರೂ ಸೇರಿ ಈ ಊರು, ನಾಡು, ದೇಶವನ್ನು ರೋಟರಿ ಮೂಲಕ ಬೆಳಗಿಸಿ ಎಂದು ಸಲಹೆ ನೀಡಿದರು. ನೀವಿವತ್ತೇನು ನಿಮ್ಮ ಮೆಂಬರ್ಸ್ ಅನ್ನು ಸೇರ್ಪಡೆ ಮಾಡುವಾಗ ಫ್ಯಾಮಿಲೀಸ್ ಅನ್ನು ಕೂಡ ಸ್ಟೇಜ್ ಮೇಲೆ ಕರೆದದ್ದು ಬಹಳ ಒಳ್ಳೆಯದು. ಯಾಕಂದರೆ ರೋಟರಿ ಯಾವಾಗಲೂ ಒಂದು ಫ್ಯಾಮಿಲಿ ಯೂನಿಟ್, ನಾವೆಲ್ಲರೂ ಒಂದೇ ಕುಟುಂಬದವರು ಅನ್ನೋ ಒಂದು ಭಾವನೆ. ಇದೊಂದು ವಿಶ್ವವಿಖ್ಯಾತ ಒಂದು ಸಂಸ್ಥೆ, ರೋಟರಿ ಸಂಸ್ಥೆ. ಬರೀ ಒಂದು ರೋಟರಿ ಮಂಡ್ಯ ಅಥವಾ ರೋಟರಿ ಬೆಂಗಳೂರು ಹಾಗಲ್ಲ, ಇಡೀ ವಿಶ್ವದ ಒಂದು ಸಂಸ್ಥೆ. 120 ವರ್ಷದ ಐತಿಹಾಸಿಕ ಸಂಸ್ಥೆ ರೋಟರಿ ಸಂಸ್ಥೆ. ಅಂತಹ ಸಂಸ್ಥೆಗೆ ನೀವಿವತ್ತು ಏನು ಭಾಗಿಗಳಾಗಿದ್ದೀರಿ, ಸದಸ್ಯರಾಗಿದ್ದೀರಿ, ಅದು ಎಲ್ಲರಿಗೂ ದೊರಕುವ ಅದೃಷ್ಟ ಅಲ್ಲ. ನಿಮಗೆ ಅದೃಷ್ಟ ದೊರಕಿದೆ, ನೀವಿವತ್ತು ಮೆಂಬರ್ಸ್ ಆಗಿದ್ದೀರಿ. ನಿಮಗೆ ದೇವರು ನಿಶ್ಚಿತವಾಗಿಯೂ ಒಂದು ರೋಲನ್ನು ಕೊಟ್ಟಿದ್ದಾರೆ. ಈ ಊರನ್ನು, ಈ ನಾಡನ್ನು, ಈ ದೇಶವನ್ನು ನೀವು ರೋಟರಿಯ ಮೂಲಕ ಬೆಳಗಿಸಬೇಕು ಅನ್ನೋ ಒಂದು ಕರ್ತವ್ಯವನ್ನು ನಿಮಗೆ ಇವತ್ತು ನೀಡಿದ್ದಾರೆ. ಹಾಗೆ ನೀವು ಈ ಸದಸ್ಯತ್ವವನ್ನು ಬರೀ ಒಂದು ಪಿನ್ ಹಾಕಿದ ಮಾತ್ರಕ್ಕೆ ನೀವು ರೋಟರಿಯನ್ ಆಗುವುದಿಲ್ಲ. ನೀವು ನಿಜವಾಗಲೂ ನಿಮ್ಮ ಜೀವನದಲ್ಲಿ ನಿಮ್ಮ ಚಾರ್ಟರ್ ಸರ್ಟಿಫಿಕೇಟ್ನಲ್ಲಿ ರೋಟರಿಯ ಚತುರ್ವಿಧ ಪರೀಕ್ಷೆ ಬರೆದಿದ್ದಾರೆ. ಅದನ್ನು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ, ರೋಟರಿ ಅನ್ನೋದು ನಿಜವಾಗ್ಲೂ ಯಾವ ಜಾತಿ ಕುಲ ಭೇದವಿಲ್ಲದ ಒಂದು ಸಂಸ್ಥೆ, ಆದರೆ ಮಾನವೀಯತೆ ಇರುವ ಒಂದು ಸಂಸ್ಥೆ. ಅಂತಹ ಮಾನವೀಯತೆಯನ್ನು ಒಳಗೊಂಡ ಈ ಸಂಸ್ಥೆಗೆ ನೀವಿವತ್ತು ಏನು ಸದಸ್ಯರಾಗಿದ್ದೀರಿ, ಈ ಊರಿಗೆ ಹೆಮ್ಮೆಯ ವಿಷಯ, ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಷಯ, ನಮ್ಮ ದೇಶಕ್ಕೆ ಹೆಮ್ಮೆಯ ವಿಷಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದು ಹೆಮ್ಮೆಯ ವಿಷಯ. ಕಾರ್ಯಕ್ರಮದ ಮುಖ್ಯ ಅತಿಥಿ ಮಂಗಳೂರು ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಎನ್ ಪ್ರಕಾಶ್ ಗೌಡ ಮಾತನಾಡಿ, ರೋಟರಿ ಸಂಸ್ಥೆಗಳು ಜನತೆಯ ಸಂಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿವೆ, ಮಹಿಳೆಯರನ್ನು ಸಮಾಜದಲ್ಲಿ ಮುಂಚೂಣಿಯಲ್ಲಿ ತರಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು. ವಿಶ್ವದ ಎಲ್ಲ ಕಡೆಯೂ ಕೂಡ ತನ್ನ ಸೇವೆಗೆ ತನ್ನದೇ ಆದಂತಹ ಖ್ಯಾತಿಯನ್ನು ಗಳಿಸಿ ಇವತ್ತು ನಮ್ಮ ಮಂಡ್ಯದಲ್ಲೂ ಕೂಡ ಹಲವಾರು ಸಂಸ್ಥೆಗಳನ್ನು ತೆರೆದು ಇವತ್ತು ಏನು ಈ ಒಂದು ಬ್ರಾಂಚನ್ನು ಇವತ್ತು ತಾವೆಲ್ಲರೂ ಕೂಡ ಸೇರ್ಪಡೆಗೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸಾಮಾನ್ಯವಾಗಿ ನಮ್ಮೆಲ್ಲರೂ ಕೂಡ ಹುಟ್ಟು ಆಕಸ್ಮಿಕವಾಗಿ ಹುಟ್ಟಿದ್ದೇವೆ, ಸಾವು ಕೂಡ ಖಚಿತವಾಗಿ ಬರುತ್ತೆ. ಈ ಹುಟ್ಟು ಮತ್ತು ಸಾವಿನ ನಡುವೆ ನಮ್ಮ ಸಮಾಜಕ್ಕೆ, ನಮ್ಮ ನೆರೆಹೊರೆಯವರಿಗೆ, ನಾವು ಬದುಕ್ತಿರುವಂಥ ಪರಿಸರಕ್ಕೆ ಏನಾದರೂ ಒಂದು ಸಣ್ಣ ಕಾಣಿಕೆಯನ್ನು ಕೊಡ್ಬೋದು ಅನ್ನೋದಾದರೆ ಅದು ಈ ಥರದ ಒಂದು ಸಂಸ್ಥೆಯ ಮೂಲಕ ಮಾಡುವಂತಹ ಸೇವೆ, ದಾನ, ಧರ್ಮ ಮುಂತಾದಂಥವು. ಆ ದಿಕ್ಕಿನಲ್ಲಿ ತಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಸೇರಿ ಇವತ್ತು ನಮ್ಮ ಮಂಡ್ಯದಲ್ಲಿ ಇಂಥ ಒಂದು ಅತ್ಯುತ್ತಮವಾದಂಥ ಸಂಸ್ಥೆಯನ್ನು ಹುಟ್ಟಾಕಿರುವಂಥದ್ದು ನಿಜವಾಗಲೂ ಕೂಡ ಅಭಿನಂದನಾರ್ಹ. ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅಂತಹ ಸೇವೆಯನ್ನು, ಸಾಮಾನ್ಯವಾಗಿ ಸೇವೆ ಅಂತಂದರೆ ಏನೋ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇನಿಲ್ಲ. ಈ ಸಂದರ್ಭದಲ್ಲಿ ಒಂದು ನೆನಪಾಗುವಂಥದ್ದು, ಶ್ರೀರಾಮಚಂದ್ರ ಲಂಕೆಗೆ ಒಂದು ಏನು ಸೇತುವೆಯನ್ನು ಕಟ್ಟಬೇಕಾದ್ರೆ ಅಳಿಲು ನಾನೇನಾದರೂ ಸೇವೆ ಮಾಡಬೇಕು ಅಂತೇಳಿ ಬಯಸ್ತಂತೆ. ಆಗ ಅಲ್ಲಿದ್ದಂಥದ್ದು ಅದಕ್ಕೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಲ್ಲಿದ್ದಂಥ ಮರಳನ್ನು ತನ್ನ ಮೈಗೆ ಅಂಟಿಸಿಕೊಂಡು ಅದನ್ನು ತಗೊಂಡೋಗಿ ಸೇತುವೆ ಕಟ್ಟೋದಕ್ಕೆ ನೆರವಾಗಬೇಕು. ನಂತರ ನೂತನ ರೋಟರಿ ಮಾಂಡವ್ಯ ಕ್ಲಬ್ನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ರೋಟೇರಿಯನ್ ಅಶೋಕ್ ಡಿಸಿ, ಉಪಾಧ್ಯಕ್ಷರಾಗಿ ಎಂಎಸ್ ಅಭಿಲಾಷ್, ಪಬ್ಲಿಕ್ ಇಮೇಜ್ಗಾಗಿ ಎಂಎನ್ ಶಿವರಾಮ್, ನಿರ್ದೇಶಕರು ಮತ್ತು ನೂತನ ಸದಸ್ಯರಿಗೆ ರೋಟೇರಿಯನ್ ಡಾಕ್ಟರ್ ಎಲಿಜಬೆತ್ ಚೆರಿಯನ್ ಪದಗ್ರಹಣ ಮಾಡಿದರು. ನವೀನ್ ಕುಮಾರ್, ಸ್ವಲ್ಪ ಬೇಗ ಬರಬೇಕು, ಜನ ಹೆಚ್ಚು ಯಾವಾಗಲೂ ಬನ್ನಿ. ಕಮ್ಯುನಿಕೇಷನ್ ಮಿಷನ್, ನೂತನ ಅಧ್ಯಕ್ಷ ರೋಟೇರಿಯನ್ ಅಶೋಕ್ ಡಿಸಿ ಮಾತನಾಡಿ, ಸಾಮಾಜಿಕವಾಗಿ ಜನರ ಸೇವೆ ಮಾಡಲು ರೋಟರಿ ಸಂಸ್ಥೆಯು ಉತ್ತಮ ವೇದಿಕೆಯಾಗಿದೆ. ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡಲು ಪದಾಧಿಕಾರಿಗಳು ಸದಾ ಪ್ರಯತ್ನಿಸುತ್ತೇವೆ ಎಂದರು.
ಸಮಾಜಮುಖಿಯಾಗಿ ಸಮಾಜದ ಈ ಒಂದು ಕಾರ್ಯಕ್ರಮ NB. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗಣ್ಯರು ಗೌರವಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಆಫ್ ಮದ್ದೂರು ಅಧ್ಯಕ್ಷ ರೋಟೇರಿಯನ್ ಶ್ರೀನಿವಾಸು, ವಿನೋದ್ ಕುಮಾರ್, ಹೊನ್ನೇಗೌಡ, ಬೆರ್ನಾಡಪ್ಪ, ಬಿಎಸ್ ಅನುಪಮಾ, ರಾಜೇಶ್, ಮಂಜುನಾಥ್ ನಾಯ್ಡು, ಆದರ್ಶ್ ಸೇರಿದಂತೆ ರೋಟರಿ ಕ್ಲಬ್ ಆಫ್ ಮದ್ದೂರು ಹಾಗೂ ರೋಟರಿ ಮಾಂಡವ್ಯ ಕ್ಲಬ್ನ ಪದಾಧಿಕಾರಿಗಳು ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲು ಮುಂದಾಗದ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಕ್ಕೆ ಪ್ರೋತ್ಸಾಹಿಸುವುದಕ್ಕೆ ಸರ್ಕಾರದ ಮುಂದೆ ಈ ಬೇಡಿಕೆಯನ್ನು ಇರಿಸಿ ಬಿಜೆಪಿ ರೈತ ಸಂಘಟನೆಗಳು ವಿನೂತನ ಪ್ರತಿಭಟನೆಯನ್ನು ಮಾಡಿದರು. ಅಲ್ಲದೆ ಡಿಸಿ ಮೂಲಕ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಮಂಡ್ಯ ಬಿಜೆಪಿಯಿಂದ ವಿನೂತನ ಹೋರಾಟವನ್ನು ನಡೆಸಲಾಯಿತು. ಅವಿವಾಹಿತ ರೈತ ಯುವಕರ ಪರ ಮಂಡ್ಯ ಬಿಜೆಪಿ ಟೀಂ ನಿಂತಿತು. ಮಂಡ್ಯ ಡಿಸಿ ಕಚೇರಿ ಬಳಿ ಬಿಜೆಪಿ ಕಾರ್ಯಕರ್ತರಿಂದ ವಿಭಿನ್ನ ಪ್ರತಿಭಟನೆ ನಡೆಸಲಾಯಿತು. ಹೆಣ್ಣು ಸಿಗದ ಯುವಕರಿಂದ ಮಠಕ್ಕೆ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವ್ಯಂಗ್ಯ ಮಾಡಿತು. ರೈತ ಮಕ್ಕಳ ಪರ ಬಿಜೆಪಿಯಿಂದ ರಾಜ್ಯ ಸರ್ಕಾರಕ್ಕೆ ವಿಶೇಷ ಮನವಿ ಮಾಡಲಾಯಿತು. ಯುವ ರೈತರನ್ನ ಮದುವೆಯಾಗುವ ಯುವತಿಯರಿಗೆ 5 ಲಕ್ಷ ಪ್ರೋತ್ಸಾಹ ಧನಕ್ಕೆ ಆಗ್ರಹಿಸಿದರು. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ರೈತರ ಮಕ್ಕಳಿಗೆ ಹೆಣ್ಣು ಸಿಗದೆ ಕಂಗಲಾಗಿದ್ದಾರೆ. ಮಠ ಕಟ್ಟಿಸಿಕೊಡಿ ಎಂದು ಮನವಿ ಕೂಡ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟಾಗೆ ರೈತರ ಮಕ್ಕಳ ಮದುವೆಯಾಗುವ ಯುವತಿಯರಿಗೆ 5 ಲಕ್ಷ ಪ್ರೋತ್ಸಾಹ ಧನ ಕೊಡಬೇಕು. ಶಾದಿ ಭಾಗ್ಯದ ರೀತಿ ರೈತನ ಮಕ್ಕಳ ಜೀವನಕ್ಕೆ ಆಸರೆಯಾಗುವಂತೆ ಆಗ್ರಹಿಸಿದರು. ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಲಾಯಿತು. ಇವತ್ತು ರೈತರ ಬದುಕು ಬಹಳ ದುಸ್ಥಿರವಾಗಿದೆ. ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತ ಹೇಳ್ತಾರೆ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರ ಬದುಕು ಇವತ್ತು ಮೂರಾಬಟ್ಟೆ ಆಗಿದೆ. ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಬೆಳೆಗಳಿಗೂ ನೀರು ಸಿಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ, ಖಾಸಗಿ ಸಂಸ್ಥೆಗಳು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇಲ್ಲ, ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ. ಕೃಷಿ ನಂಬ್ಕೊಂಡು ಜೀವನ ಮಾಡೋಣ ಅಂತ ಹೇಳಿದ್ರೆ ಯುವಕರಿಗೆ ಇವತ್ತು ರೈತ ಯುವಕರುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇದು ದೊಡ್ಡ ಪಿಡುಗಾಗಿ ಇವತ್ತು ನಿಂತಿದೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾವು ಮನವಿ ಮಾಡ್ತೀವಿ. ಇವತ್ತು ಯಾವುದಕ್ಕೋ ಗ್ಯಾರಂಟಿ ಕೊಟ್ಟಿದ್ದೀರಿ. ಶಾದಿ ಭಾಗ್ಯದ ಮಾದರಿನಲ್ಲಿ ರೈತ ಯುವಕರನ್ನ ಯಾರು ಮದುವೆ ಆಯ್ತಾರ ಯುವತಿಯರುಗಳಿಗೆ 5 ಲಕ್ಷ ಪ್ರೋತ್ಸಾಹಧನವನ್ನು ಕೊಡೋದ್ರ ಮುಖಾಂತರ ರೈತ ಕುಲವನ್ನು ಉದ್ಧಾರ ಮಾಡಬೇಕು. ಅವ್ರಿಗೂ ಒಂದು ಗ್ಯಾರಂಟಿ ಕೊಡಬೇಕು, ಬದುಕಿಗೆ ಜೀವನಕ್ಕೆ ಗ್ಯಾರಂಟಿ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಅಣುಕು ಪ್ರದರ್ಶನನೇ ಮಾಡ್ತಾ ಇರೋದು. ಇವತ್ತು ನಾವು ಎಲ್ಲ ಯುವಕರುಗಳೆಲ್ಲ ಸೇರಿ DC ಕಚೇರಿಗೆ ಫಲತಾಂಬೂಲಗಳನ್ನ ತಗೊಂಡು ಮದುವೆ ಡ್ರೆಸ್ ಹಾಕ್ಕೊಂಡು ನಮಗೂ ಕಂಕಣ ಭಾಗ್ಯ ಬರಲಿ, ಸರ್ಕಾರ ನಮ್ಮ ಕಡೆ ನಾವು ಚರ್ಚೆ ಮಾಡಲಿ. ಯಾಕೆಂದರೆ ಭಾಳ ಗಂಭೀರವಾದಂಥ ಸಮಸ್ಯೆ. ಈಗ ಬದುಕಿದ್ರೆ ಯಾಕೆಂತಂದರೆ ಈಗ ಸರ್ಕಾರಿ ಕೆಲಸನೇ ಕೇಳ್ತಾರೆ, ಇಲ್ಲ ಉದ್ಯೋಗ ಮಾಡೋಕ್ಕೂ ಒಂದು ಆಧಾರ ಇಲ್ಲ, ಬೆಳೆಗಳು ಬೆಳೆಯೋಕ್ಕೂ ಬೆಂಬಲ ಬೆಲೆಗಳಿಲ್ಲ, ನೀರಿಲ್ಲ, ಮತ್ತು ಪ್ರೋತ್ಸಾಹ ಬೆಂಬಲ ಬೆಲೆಗಳಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಏನಪ್ಪ ಮಾಡ್ತಾ ಇರೋದು ಅಂತಂದರೆ, ನೀವು ಶಾದಿ ಭಾಗ್ಯ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನವಾಗಿ ಲಕ್ಷಾಂತರ ರೂಪಾಯಿಗಳನ್ನ ಕೊಡ್ತಾಯಿದ್ದೀರಿ. ರೈತ ಯುವಕರನ್ನ ಯಾರು ಮದುವೆ ಆಯ್ತಾರೆ ಅಂಥ ಯುವತಿಯರುಗಳಿಗೆ ನೀವು 5 ಲಕ್ಷ ಪ್ರೋತ್ಸಾಹಧನವನ್ನು ಕೊಟ್ಟರೆ ಯುವತಿಯರು ಒಂದು ಸೆಕ್ಯೂರಿಟಿ ಇರ್ತಾರೆ ನಮ್ಮ ಲೈಫಲ್ಲಿ ಅಂತೇಳಿ ಮದುವೆ ಆಗಲಿಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಧರ್ಮದ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಮನವಿ ಮಾಡಿ. ಬಿಜೆಪಿ ಮುಖಂಡರಾದ ಹೊಸಹಳ್ಳಿ ಶಿವು, ಶಿವಲಿಂಗಯ್ಯ, ನಂದೀಶ್ ಸೇರಿ ಹಲವರು ಭಾಗಿಯಾಗಿದ್ದರು. ಮಂಡ್ಯ ನಗರದಲ್ಲಿರುವ ಗಾಂಧಿ ಭವನದಲ್ಲಿ ನೂತನವಾಗಿ ಆರಂಭಗೊಂಡ ಕರ್ನಾಟಕ ಕಲಾವಿದರ ಪತ್ತಿನ ಸಹಕಾರ ಸಂಘ ನಿಯಮಿತ ಆಯೋಜಿಸಿದ್ದ ಪ್ರಥಮ ಸರ್ವ ಸದಸ್ಯರ ಮಹಾಸಭೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಉದ್ಘಾಟಿಸಿದರು.
ಬಳಿಕ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಅವರು, ನಿತ್ಯ ಸಚಿವ ಕೆವಿ ಶಂಕರೇಗೌಡ ಅವರ ಬಹುದೊಡ್ಡ ಹೆಬ್ಬಯಕೆ ಮಂಡ್ಯ ಜಿಲ್ಲೆಯ ಕಲಾವಿದರ ಒಗ್ಗೂಡಿಸುವಿಕೆ 40 ವರ್ಷಗಳ ಬಳಿಕ ಇದೀಗ ಸಾಧ್ಯವಾಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಲಾವಿದರಿಂದ ಕಲಾವಿದರಿಗಾಗಿ ಕಲಾವಿದರಿಗೋಸ್ಕರ ಸಂಘ ಅತ್ಯವಶ್ಯಕವಿದೆ. ಅಂಜಿನ ಕಾಲದಲ್ಲಿ ಭಗವಾನ್ ಬುದ್ಧರು ಸಂಘದ ಮೂಲಕ ಎಲ್ಲವನ್ನೂ ಸಾಧಿಸಿಕೊಳ್ಳಬಹುದು ಎಂದು ಮಾರ್ಗ ಸೂಚಿಸಿದ ಹಿನ್ನೆಲೆಯಲ್ಲಿ ಆ ಮಾರ್ಗದಲ್ಲಿ ಎಲ್ಲರೂ ಸಾಗಬೇಕಿದೆ ಎಂದು ಸಲಹೆ ನೀಡಿದರು. ಒಂದು ಪ್ರದೇಶವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಈ ಪ್ರದೇಶದ ಒಂದು ಪ್ರದೇಶದ ಆಸ್ತಿ ಅಂದರೆ ಯಾರು ಅಂದರೆ ಕಲಾವಿದರು, ಲೇಖಕರು, ಕಲಾವಿದರು ಅನ್ನೋ ಮಾತನ್ನು ಹೇಳ್ತಾರೆ. ಅದು ನಿಜವೂ ಕೂಡ ಹೌದು. ರಾಜ್ಕುಮಾರ್ ಅವ್ರ ನ್ಯಾಯ ಕೊಡ್ತೀವಿ ನಾವು. ಬಿರ್ಲಾ, ಟಾಟಾ, ಅದಾನಿ ಮುಂತಾದವರ ಜೊತೆಗೆ ರಾಜ್ಕುಮಾರ್ ಅವರ ಹೆಸರು ಕೂಡ ನಾವು ಹೇಳ್ತೇವೆ. ರಾಜ್ಕುಮಾರ್ ಕೂಡ ಅಷ್ಟೇ ಗೌರವವನ್ನು ನಾವು ಕೊಡ್ತೇವೆ. ಒಬ್ಬ ದೊಡ್ಡ ಅವರ ಶ್ರೀಮಂತಿಕೆ ಎಷ್ಟಿತ್ತು ಅಂತ ಮಾಡಿದರೆ ಅವರ ಕಲಾ ನೈಪುಣ್ಯತೆಯನ್ನು ಕುರಿತು ನಾವು ಮಾತಾಡ್ತೇವೆ. ಇಂತಹ ಕಲಾವಿದರಿಗೆ ತೊಂದರೆಯಾದಾಗ ಸಹಾಯ ಮಾಡ್ತಕ್ಕಂಥದ್ದು ಯಾರು ಅನ್ನುವಂಥ ಪ್ರಶ್ನೆಯನ್ನು ಅವರು ಹಾಕೊಳ್ತಾ ಇರ್ತಾರೆ ಯಾವಾಗ. ನಾನು ಕೂಡ ಅದಕ್ಕೆ ಯೋಚನೆ ಮಾಡ್ತೇನೆ, ಹೌದಲ್ಲ. ಊಟ ಬಟ್ಟೆಯಲ್ಲಿ ನಿಂತ ನಿಲುವಿನಲ್ಲಿ ಗಂಟೆ ಹಾಡುವಂಥ ಕಲಾವಿದರಿದ್ದಾರೆ. ಕೆಲವರು ಸಹಜ ಕಲಾವಿದರು, ಕೆಲವರು ತಯಾರಾದಂಥ ಕಲಾವಿದರು. ನಮ್ಮ ಚಿತ್ರಣ ಪಾಳ್ಯದ ಗಿರಿಯಮ್ಮ ಅಂತ ಒಬ್ಬರು ಸೋಮನೆ ಹಾಡುವಂಥ ನೀನು ಹಾಡುವುದು ಸಾಕು, ನೀನು ಹಾಡಮ್ಮ ಹೇಳ್ತೀವಿ ಸಾಕು. ಸಹಾಯವು ಬಿಡುವುದರವರೆಗೂ ಬಿಡ್ತಿರಲಿಲ್ಲ. ಕಮಿಟಿಯ ಕಲಾವಿದರಿದ್ದಾರೆ, ಅದ್ಭುತವಾದಂಥ ಕಲಾವಿದರನ್ನೇ ಇವತ್ತು ನನಗೆ ದುಃಖಾಯಿತು, ಗೊತ್ತಿರಲಿಲ್ಲ. ಮುಂಡಳಿಯ ಗೋರೆಯ ಕಮಿಟಿಯ ಕಲಾವಿದನಾಗಿ ರೂಪುಗೊಂಡಿದ್ದ, ಅವನ ಅನೇಕ ಜನ ವಿದ್ಯಾರ್ಥಿಗಳು ಕಲಿಸಿದ್ದ. ಅಂತಹ ಅಮೋಘವಾಗಿರ್ತಕ್ಕಂಥ ಕಲಾವಿದರು ನಮ್ಮಲ್ಲಿದ್ದಾರೆ. ವೇದಿಕೆಯಲ್ಲಿ ಮುಖ್ಯ ಪ್ರವರ್ತಕ ಡಿಪಿ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್ ಹಾಜರಿದ್ದು, ಪ್ರವರ್ತಕರಾದ ಕಾರಸವಾಡಿ ಕೆಎನ್ ಮಹದೇವ, ಕೀಲಾರ ಕೆಜೆ ಸುರೇಶ್, ಕಾಳೇನಹಳ್ಳಿ ಮಂಜುನಾಥ್, ತಾವರಗೆರೆ ಬಾಯಕ ಶ್ರೀಧರ್, ಗಾಮನಹಳ್ಳಿ ಗಾಯಕ ಸ್ವಾಮಿ, ಆಲದಹಳ್ಳಿ ಮಂಜುಳಾ, ಹಾರೋಹಳ್ಳಿ ಎಚ್ಆರ್ ಧನ್ಯಕುಮಾರ್, ಬೇವಿನಕುಪ್ಪೆ ಭಾರತಿ, ತಳಗವಾದಿ ಟಿಸಿ ಸವಿತಾ, ಕೋರೆಗಾಲ ಕೆಜಿ ರಮೇಶ್, ಅಣೆಚನ್ನಾಪುರ ಸಿಎನ್ ಮಂಜೇಶ್, ಚಾಕನಕೆರೆ ಚಂದ್ರನಾಯಕ್, ಅರೆಚಾಕನಹಳ್ಳಿ ಡಾಕ್ಟರ್ ಸಿ ಸುಂದರೇಶ್, ಚಿಕ್ಕರಸಿನಕೆರೆ ಸಿಎಸ್ ಕುಮಾರ್ ಹಾಜರಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘ ಮಂಡ್ಯ ವತಿಯಿಂದ ಮಂಡ್ಯ ಮೀಡಿಯಾ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಪಿಇಎಸ್ ಫುಟ್ಬಾಲ್ ಮೈದಾನದಲ್ಲಿ ಜರುಗಿತು. ಪಂದ್ಯಾವಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಚಾಲನೆ ನೀಡಿದರು. ಬೆಳಿಗ್ಗೆಯಿಂದ ನಡೆದ ಪಂದ್ಯಾವಳಿಯಲ್ಲಿ ಶುಗರ್ ಕ್ಯಾಪಿಟಲ್, ಹಳ್ಳಿಕಾರ್ ಬ್ಲಾಸ್ಟರ್, ಒಡೆಯರ್ ಚಾಲೆಂಜರ್ಸ್, ಕಾವೇರಿ ವಾರಿಯರ್ಸ್ ತಂಡಗಳು ಭಾಗವಹಿಸಿದ್ದವು. ಪಂದ್ಯಾವಳಿಯಲ್ಲಿ ಒಡೆಯರ್ ಚಾಲೆಂಜರ್ಸ್ ತಂಡ ಜಯಗೊಳಿಸಿತು. ರನ್ನರ್ ಅಪ್ ಶುಗರ್ ಕ್ಯಾಪಿಟಲ್ ತಂಡ ಮತ್ತು ಪಾಲ್ಗೊಂಡ ಇತರೆ 2 ತಂಡಗಳಿಗೆ ಅಭಿನಂದನೆ ಸಲ್ಲಿಸಿದರು. ಇಂದಿನಿಂದ ನವೋದಯ ಪರೀಕ್ಷೆಗಳು ಪ್ರಾರಂಭವಾಗಿದ್ದು, ಇಂದು ಮಂಡ್ಯದಲ್ಲಿರುವ ರೋಟರಿ ವಿದ್ಯಾಸಂಸ್ಥೆಯಲ್ಲಿ ಬೆಳಿಗ್ಗೆ 11:30ರಿಂದ 1:30ರವರೆಗೆ ಪರೀಕ್ಷೆಗಳು ನಡೆಯಲಿದೆ. ಪೋಷಕರು ತಮ್ಮ ಮಕ್ಕಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಕರೆದುಕೊಂಡು ಬರುತ್ತಿದ್ದ ದೃಶ್ಯ ಕಂಡುಬಂತು.
ಬಳಿಕ ವಿದ್ಯಾರ್ಥಿಗಳು ಮಾತನಾಡಿದ್ದರು. ನಾವು ನಮ್ಮ ತಂದೆ ತಾಯಿ ಜೊತೆ